ನಾಡಿನ ಸಮಸ್ತ ಜನತೆಗೂ ಹಾಗೂ ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪರಿವರ್ತನೆ ಆಶಯ ಹೊಂದಿರುವ ಮಕರ ಸಂಕ್ರಾಂತಿ ಹಲವು ವಿಶೇಷತೆಗಳಿಗೆ ಕಾರಣವಾಗಿರುತ್ತೆ. ಅದರಲ್ಲೂ ಬೆಂಗಳೂರಿನ ಪ್ರಸಿದ್ಧ ಪಡೆದಿರುವಂತಹ ಹಾಗೂ ಪುರಾಣ ಪ್ರಸಿದ್ಧಿಯಾಗಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಸಂಕ್ರಾಂತಿಯ ಹಬ್ಬ ದಿನದಂದು ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶ ಮಾಡುವಂತಹ ಪ್ರಕ್ರಿಯೆ ಅದ್ಭುತವಾಗಿರುತ್ತೆ. ಈ ಸಂಕ್ರಾಂತಿ ಹಬ್ಬದಂದು ನೆರವೇರುವಂತಹ ಪ್ರಕ್ರಿಯೆ ಕುರಿತು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಕಾರ್ಯಕ್ರಮವೇ ಸೂರ್ಯರಶ್ಮಿ ಮಹಾತ್ಮೆ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವೋಹಂ ಶಿವೋಹಂ ಶಿವೋಹಂ. ಗುರುಗಳೇ, ನಾವು ಪ್ರತಿ ವರ್ಷನೂ ಕೂಡ ಈಗಾಗಲೇ ಮಕರ ಸಂಕ್ರಾಂತಿ ಹಬ್ಬವನ್ನ ಮಾಡ್ಕೊಂತ ಬಂದಿದೀವಿ. ಎಳ್ಳು ಬೆಳ್ಳವನ್ನ ಎಲ್ಲರಿಗೂ ಹಂಚಿ ಸಿಹಿಯನ್ನ ಹಂಚ್ತಾ ಇದೀವಿ. ಏನು ಗುರುಗಳೇ ಇದರ ವಿಶೇಷತೆ? ಶ್ರೀ ಗುರುಭ್ಯೋ ನಮಃ. ಒಂದೇ ಶಂಭೋ ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತ ಜನಾಶ್ರಯಂಚ ಹೃದಯಂ ಒಂದೇ ಶಿವಂ ಶಂಕರಂ. ಈ ದಿನ ಬಹಳ ವಿಶೇಷವಾದ ದಿನ. ಸಾಮಾನ್ಯವಾಗಿ ಮಕರ ಸಂಕ್ರಮಣ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದ ಶುಭ ದಿನ. ಆ ಶುಭ ದಿನದ ವೈಶಿಷ್ಟ್ಯವನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ವೈಕುಂಠ ಏಕಾದಶಿ, ಹರಿಹರ ಒಂದೇ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಇದು ಇನ್ನು 3 ದಿನಗಳ ನಂತರ ಮಕರ ಸಂಕ್ರಮಣ, ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲ. ಇವತ್ತು ವೈಕುಂಠ ಏಕಾದಶಿ, ಶ್ರೀಮನ್ನಾರಾಯಣನ ವೈಶಿಷ್ಟ್ಯವಾದ ದಿನ. ಈ ಒಂದು ದಿನದಲ್ಲಿ ಶಿವ ಮತ್ತು ವಿಷ್ಣುವಿನ ವಿಶೇಷವಾದ ಸಂಭೋಗದ ಒಂದು ದಿನವೇ ಈ ದಿನ ಅಂತ ನಾವು ಹೇಳ್ಬೋದು. ಆ ಸಂಭೋಗ ಅಂದಾಗ ಇವತ್ತು ಅಯ್ಯಪ್ಪನ ಜನ್ಮ ಆಗೋ ಕಾರಣನೇ ನಾರಾಯಣ ಮತ್ತು ಹರನ ಒಂದು ಸಂಭೋಗದಿಂದ ಅಯ್ಯಪ್ಪನ ಸ್ಪರ್ಶನ ಆಯಿತು. ಅಲ್ಲಿಂದ ವಿಶೇಷವಾಗಿ ನಡೀತಾ ಬಂತು. ಅಂಥ ಒಂದು ವೈಶಿಷ್ಟ್ಯ ದಿನ ಈ ವೈಕುಂಠ ಏಕಾದಶಿಯ ಬಹಳ ಪವಿತ್ರ ದಿನ. ಇದರಲ್ಲಿ ನಮ್ಮ ಸಂಕ್ರಾಂತಿ ಅಂದರೆ ಸಾಮಾನ್ಯವಾಗಿ ಹಳ್ಳಿಗಾರು ಜನಗಳಿಗೆ ಇದು ಬಹಳ ವಿಶೇಷವಾದ ಹಬ್ಬ. ಯಾಕೆಂದರೆ 5-6 ತಿಂಗಳುಗಳ ಕಾಲ ಭೂಮಿಯಲ್ಲಿ ಉತ್ತು ಬೆಳೆದಂತಹ ಪದಾರ್ಥಗಳನ್ನೆಲ್ಲ ಒಂದು ರಾಶಿ ಮಾಡಿ, ಆ ರಾಶಿಗೆ ಪೂಜೆ ಮಾಡಿ, ಪ್ರತಿ ವರ್ಷವೂ ಈ ರಾಶಿ ಹೆಚ್ಚೆಚ್ಚು ಬೆಳೀತಾ 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 ಹೆಚ್ಚಾಗಲಿ. ನಾವು ಮನೆಗಳಲ್ಲಿ ಇವತ್ತು ಗಂಡ ಹೆಂಡತಿ, ನಾಳೆ 2 ಮಗು, ನಾಳೆ 3 ಮಗು, ನಾಳೆ 4 ಮಗು, ಹೀಗೆ ನಮ್ಮ ಸಂಸಾರನೂ ಹೇಗೆ ಬೆಳೆಯುತ್ತೋ ಹಾಗೆ ಭೂಮಿ ತಾಯಿ ಕೂಡ ವಿಶೇಷವಾದ ಈ ಒಂದು ನಮ್ಮ ಒಂದು ಬೆಳೆಯನ್ನು ಕೊಡಲಿ, ಈ ರಾಶಿ ಹೀಗೆ ಹೆಚ್ಚಾಗಲಿ ಅಂತೇಳಿ ಆ ರಾಶಿ ಪೂಜೆಯನ್ನು ಮಾಡೋ ವೈಶಿಷ್ಟ್ಯತೆಯೇ ಹಿಂದೂ ಧರ್ಮದಲ್ಲಿ ಹಳ್ಳಿಗಾಡುಗಳಲ್ಲಿರುವಂಥ ವೈಶಿಷ್ಟ್ಯವಾದ ಶುಭ ದಿನವೇ ಈ ಸಂಕ್ರಾಂತಿ ದಿನ ಅಂತ ಒಂದು ಹೇಳ್ಬೋದು. ಎರಡನೇದಾಗಿ ಎಳ್ಳು ಬೆಲ್ಲ ಕೊಟ್ಟು ನಾವು ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಎಳ್ಳು ಅನ್ನೋದು ನಮ್ಮ ಜೀವನದ ಋಣ. ನಮ್ಮ ಹಿರಿಯರು ಏನಾದರೂ ನಮ್ಮಲ್ಲಿ ಕಾಲವಾಗಿದ್ದರೆ ನಮಗೆಲ್ಲ ಒಂದು ಈ ಭೂಮಿಗೆ ಏನು ತಂದು ಬಿಟ್ಟಿರ್ತಾರೆ, ಅವರಿಗೆ ನಾವು ತಿಲತರ್ಪಣ ಅಂತ ಮಾಡಿ ಅವ್ರನ್ನೆಲ್ಲ ನೆನೆಸ್ಕೊಂಡು ತಟ್ಟೆಯಲ್ಲಿ ಎಲ್ಲ ವಿಶೇಷವಾದ ಆಹಾರ ಪದಾರ್ಥಗಳನ್ನೆಲ್ಲ ಮಾಡಿ ನಾವು ಎಳೆ ಇರ್ತೀವಿ ಅಂತೇಳಿ ಒಂದು ವೈಶಿಷ್ಟ್ಯತೆ ನಮ್ಮಲ್ಲಿದೆ. ಬೆಲ್ಲ ಅನ್ನೋದು ಜೀವನದಲ್ಲಿ ಸಿಹಿಯಾದ ಒಂದು ವಿಶೇಷ. ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ ನಮ್ಮ ಹಿರಿಯರು ಗಾದೆ ಹೇಳ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾದೀತೆ ಅನ್ನೋ ಒಂದು ವೈಶಿಷ್ಟ್ಯತೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಋಣ ಹೀಗೆ ಕಂಟಿನ್ಯೂ ಆಗಿರಲಿ, ಆ ಋಣದ ಮಧ್ಯಭಾಗದಲ್ಲಿ ಎಲ್ಲರಿಗೂ ಸಿಹಿಯಾಗಿರಲಿ, ನಮ್ಮ ಜೀವನ ಸುಖಮಯವಾಗಿರಲಿ ಅನ್ನೋದೇ ಬೆಲ್ಲ ಸೇರಿಸಿ ಎಳ್ಳು ಬೆಲ್ಲನ ಕೊಡುವಂಥ ಒಂದು ವೈಶಿಷ್ಟ್ಯತೆ ಈ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ. ಎಳ್ಳು ಬೆಲ್ಲವನ್ನ ಹಂಚುತ್ತಾ ಸಿಹಿಯನ್ನ ಪರಸ್ಪರವಾಗಿ ಹಂಚುವುದು ಮಕರ ಸಂಕ್ರಾಂತಿ ಅಂತ ತಾವು ಹೇಳಿದ್ರಿ ಗುರುಗಳೇ. ಈಗಾಗಲೇ ಏನಂತಂದ್ರೆ ಗವಿಗಂಗಾಧರೇಶ್ವರ ದೇವಾಲಯಕ್ಕೂ ಹಾಗೂ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಯಾವ ರೀತಿಯಾಗಿ ಒಂದು ಸಂಬಂಧ ಇರುವಂತದ್ದು, ಜೊತೆಗೆ ಏನು ಗುರುಗಳೇ ಇದರ ಇತಿಹಾಸ ನೋಡ್ತಾ ಹೋಗೋದು? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ರವಿ ಕಾಣದ ಕವಿ ಕಂಡ ಅಂತ ಒಂದು ಗಾದೆ ಇದೆ. ಸೂರ್ಯ ನೋಡ್ದಿರೋ ಜಾಗನ ಕವಿಯಾದವನು ತನ್ನ ಬುದ್ಧಿಶಕ್ತಿಯಿಂದ ಬಹಳ ವಿಶೇಷವಾಗಿ ತಿಳಿಸ್ತಾನೆ. ಈ ಕವಿ ಕಾಣೋದು ಎಲ್ಲಿ? ಗವಿಯಲ್ಲಿ. ಕವಿ ಕಾಣೋದು ಗವಿಯಲ್ಲಿ. ಅದೇ ರೀತಿ ನಮ್ಮ ಗಂಗಾಧರೇಶ್ವರ ಕೂಡ ಗವಿಯಲ್ಲಿ ಇದ್ದಾರೆ. ಗವಿಯಲ್ಲಿ ಅಂದರೆ ಸೂರ್ಯನ ಬೆಳಕು ನಿತ್ಯ ಬೀಳುವಂಥ ಜಾಗ ಅಲ್ಲ, ಲೈಟ್ ಹಾಕ್ಕೊಂಡು ಬೆಳಕಾಕೊಂಡೇ ಸ್ವಾಮಿನ ನೋಡುವಂಥ ವೈಶಿಷ್ಟ್ಯತೆ ಈ ಗವಿಯಲ್ಲಿರುವಂಥ ಬಹಳ ಒಂದು ವಿಶೇಷವಾದ ಸಂದಿಗ್ಧ ಪರಿಶ್ರಮ. ಇಂತಹ ಗವಿಯಲ್ಲಿ ಸೂರ್ಯ ಬಂದು ಪೂಜೆ ಮಾಡ್ತಾನೆ ಅಂದರೆ ಅದು ತುಂಬ ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ತೀವಲ್ಲ, VIP ಪ್ಲಸ್ VVIP ಅಂತ ಇನ್ನೊಂದು ಸೇರಿಸ್ಕೊತೀವಿ. ಆ ರೀತಿಯಾಗಿ
154 ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ವರ್ಷಕ್ಕೊಮ್ಮೆ ಬಂದು ಸೂರ್ಯ ಪೂಜೆ ಮಾಡ್ತಾನೆ ಅಂದರೆ ಇದು ಎಂತಹ ವೈಶಿಷ್ಟ್ಯಮಯ. ಈಗ ಪೂರ್ವಾಭಿಮುಖವಾಗಿದೆ, ಎಷ್ಟೇ ಒಳಗಡೆ ಇದ್ದರೂ ಸೂರ್ಯನ ಬೆಳಕು ಪೂರ್ವದಲ್ಲಿ ಹುಟ್ಟೋದ್ರಿಂದ ಸೂರ್ಯ ಬಂದು ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಒಂದು ವಿಶೇಷ ಇರುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಮುಳುಗುವಂಥ ಕಾಲದಲ್ಲಿ ಸೂರ್ಯ ಬಂದು ಪೂಜೆ ಮಾಡುವಂಥ ಒಂದು ವೈಶಿಷ್ಟ್ಯತೆ ಇರುತ್ತೆ. ಇದು ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ, ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರನ ಮೇಲೆ ಪಶ್ಚಿಮದಲ್ಲಿ ಮುಳುಗುವಂಥ ಸೂರ್ಯ ವರ್ಷಕ್ಕೆ ಒಂದೇ ಒಂದು ದಿನ ಪೂಜೆ ಮಾಡ್ತಾನೆ ಅಂದರೆ ಆ ಸೂರ್ಯನಿಗೂ ಗಂಗಾಧರೇಶ್ವರನಿಗೂ ಬಹಳ ನಂಟಿದೆ. ಅದು ಯಾವ ಕಾರಣದಿಂದ ಈ ನಂಟಿದೆ? ನಮ್ಮಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ 2 ಭಾಗಗಳಾಗಿ ನಾವು ಮಾಡ್ಕೊಂಡಿರ್ತೀವಿ. ಉತ್ತರಾಯಣ 6 ತಿಂಗಳು, ದಕ್ಷಿಣಾಯನ 6 ತಿಂಗಳು. ಈ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡಬೇಕಾದ್ರೆ ಸೂರ್ಯ ಆ ಈಶ್ವರನ ಅನುಮತಿಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ ಮಾಡದೆ ಈ ಗವಿಗೂ ಸೂರ್ಯನಿಗೂ ಇರುವಂಥ ನೆಂಟು. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಶಿವಲಿಂಗನ ಮೇಲೆ ಏನು ಸೂರ್ಯ ರಶ್ಮಿ ಪ್ರಕಾಶ ಬೀಳುವಂತಹದ್ದು, ಅದು ಏನನ್ನ ಸೂಚಿಸುತ್ತೆ ಗುರುಗಳೇ? ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಹೇಗೆ ಗುರುಗಳೇ ಇದು? ಈಗ ಸಾಮಾನ್ಯವಾಗಿ ದಕ್ಷಿಣಾಯನ ಅನ್ನೋದು ಯಾತ್ರೆಗಳನ್ನು ಮಾಡೋದು, ನದಿ ಸ್ನಾನಗಳನ್ನು ಮಾಡೋದು, ಸಮುದ್ರ ಸ್ನಾನಗಳನ್ನು ಮಾಡೋದು, ಬೆಟ್ಟವನ್ನು ಹತ್ತಿ ದರ್ಶನ ಮಾಡೋದು, ಈ ಒಂದು 6 ತಿಂಗಳ ಕಾಲ ನಮ್ಮದೆಲ್ಲ ಯಾತ್ರೆಯನ್ನು ಮಾಡಿ ನಮ್ಮ ಪುಣ್ಯವನ್ನು ನಾವು ಗಂಟು ಕಟ್ಟಿಟ್ಕೊಳ್ಳುವಂಥ ವಿಶಿಷ್ಟವೇ ಈ ದಕ್ಷಿಣಾಯನ ಅನ್ನೋದು. ದಕ್ಷಿಣ ಆಯನ ಅಂದರೆ ದಕ್ಷಿಣ ಭಾಗದಲ್ಲಿ ಯಮ ಇರ್ತಾನೆ. ನಾವು ಎಲ್ಲೇ ಆದರೂ ಯಮನ ಪಾದಕ್ಕೆ ಒಂದು ದಿನ ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಆ ದಕ್ಷಿಣಾಯನದಲ್ಲಿ ನಾವೇನು ದಾನ ಧರ್ಮ ಯಾತ್ರೆ ಸ್ನಾನ ಪೂಜೆ ಪುನಸ್ಕಾರ ಇದೆಲ್ಲ ಮಾಡಿರ್ತೀವಿ, ಈ ಪುಣ್ಯ ಭಾಗವನ್ನೆಲ್ಲ 6 ತಿಂಗಳ ಕಾಲ ಒಂದು ಮೂಟೆ ಕಟ್ಟಿಟ್ಕೊಂಡಿರ್ತೀವಿ. ತದನಂತರ ಉತ್ತರಾಯಣ ಬರುತ್ತೆ. ಉತ್ತರಾಯಣ ಅಂತ ಬಂದಾಗ ಮದುವೆ ಮಾಡಿ, ಗೃಹ ಪ್ರವೇಶ ಮಾಡಿ, ಮಕ್ಕಳಿಗೆ ಮುಂಜಿ ಮಾಡಿ, ಉಪನಯನ ಮಾಡಿ, ಅಂತ ಒಳ್ಳೆ ಕಾರ್ಯ ಮಾಡಿ, ಶ್ರೀಮಂತ ಮಾಡಿ ಅಂತ ಅನೇಕ ಧರ್ಮ ಕಾರ್ಯಗಳನ್ನು ನಾವು ಉತ್ತರಾಯಣದಲ್ಲಿ ಮಾಡ್ತೀವಿ. ಮುಂದೆ ಎಲ್ಲ ಉತ್ತರಾಯಣದಲ್ಲಿ ಇದ್ದರೆ ಉಚ್ಚತ್ರ ನೋಡಪ್ಪ ಮದುವೆ ಮಾಡಬೇಕು, ವಿಶೇಷವಾಗಿ ಒಳ್ಳೆ ಜಾಗ ಇರಬೇಕು, ಮನೆ ಒಳಗೆ ತೋರಣ ಕಟ್ಟಬೇಕು, ಇಂಥವೆಲ್ಲ ಬೇಕಾದಷ್ಟು ಕಾರ್ಯ ಈ ಉತ್ತರಾಯಣದಲ್ಲೇ ಇಟ್ಕೊಳ್ತಾ ಇದ್ವಿ ನಾವು ಪಂಚಾಂಗ ರೀತಿಯಾಗಿ. ಈಗ ಕಾಲಸ್ಥಿತಿ ಕೆಟ್ಟಿರೋದ್ರಿಂದ ದಕ್ಷಿಣಾಯನ ಉತ್ತರಾಯಣ ಅಮಾವಾಸ್ಯೆ ಆದರೂ ಚಿಂತೆ ಎಲ್ಲ ಒಳ್ಳೆ ಲಗ್ನ ನೋಡಿ ಬ್ರಾಹ್ಮಣರಿಗೆ ಏನಾದ್ರು ದಾನ ಕೊಡಿ, ಮಾಂಗಲ್ಯ ಕಟ್ಟಿಸಿ ಮದುವೆ ಮಾಡಿ ಅಂತ ಪರಿಸ್ಥಿತಿ ಬಂದಿದೆ. ಅದು ಒಂದು ವಿಷಯದಲ್ಲಿ ಒಳ್ಳೆಯದೇ ಆಗುತ್ತೆ. ಆದರೂ ಈ ಉತ್ತರಾಯಣ ಭಾಗದಲ್ಲಿ ಏನು ಧರ್ಮ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ, ಈ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮಗೊಂದು ಪುಣ್ಯ ಅಂತ ಬೇಕು. ಆ ಪುಣ್ಯ ಅನ್ನೋದೇ ಈ ದಕ್ಷಿಣಾಯನದಲ್ಲಿ ಸಂಪಾದನೆ ಮಾಡೋದು. ಈ ದಕ್ಷಿಣಾಯನದಲ್ಲಿ ಸಂಪಾದನೆ ಮಾಡಿದ ಪುಣ್ಯವನ್ನು ಉತ್ತರಾಯಣದಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಕಾರ್ಯನಿರೂಪಕ್ಕೆ ತಗೊಂಡ್ಬರ್ತೀವಿ. ಇದಕ್ಕೆ ಯಾರಪ್ಪ ಸಾಕ್ಷಿ? ಸೂರ್ಯ ಚಂದ್ರರೇ ಸಾಕ್ಷಿ. ಆ ಸೂರ್ಯ ದಕ್ಷಿಣಾಯನದಲ್ಲಿ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು, ಈ ಸ್ನಾನಗಳು, ಯಾತ್ರೆಗಳು, ಪೂಜೆಗಳು, ಪುನಸ್ಕಾರಗಳು ಇದೆಲ್ಲ ಒಂದು ಲೆಕ್ಕವಾಗಿ ಬರೆದಿಟ್ಕೊಂಡು ಉತ್ತರಾಯಣದಲ್ಲಿ ನಮಗೆ ಕೊಡಬೇಕಾದ್ರೆ ಅದಕ್ಕೆ ಈಶ್ವರನ ಅನುಗ್ರಹ ಬೇಕು. ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಈಶ್ವರನಿಗೆ ಸೂರ್ಯ ಚಂದ್ರ ಮತ್ತು ಅಗ್ನಿ 3 ಕಣ್ಣುಗಳಾಗಿರುತ್ತೆ. ಆ ರೀತಿಯಾಗಿ ಸೂರ್ಯ ಚಂದ್ರರು ಏನು ಸಾಕ್ಷಿಯಲ್ಲಿ ಇಟ್ಕೊಂಡಿರ್ತಾರೆ, ಆ ಸಾಕ್ಷಿಯನ್ನೆಲ್ಲ ಸ್ವಾಮಿಗೆ ಒಪ್ಪಿಸಿ ಈಶ್ವರನ ಪೂಜೆ ಮಾಡಿ ಈಶ್ವರನ ಅನುಗ್ರಹದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡುವಂಥ ವೈಶಿಷ್ಟ್ಯ ದಿನವೇ ಈ ಸಂಕ್ರಮಣ ಕಾಲದ ಸೂರ್ಯ ಪೂಜೆ ಅಂತ ನಾವು ಹೇಳ್ತೀವಿ. ಓಕೆ, ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಯಾವ ಸಮಯಕ್ಕೆ ಸೂರ್ಯ ರಶ್ಮಿ ಸ್ಪರ್ಶವಾಗುವಂಥದ್ದು ಮತ್ತು ಎಷ್ಟು ಕಾಲಗಳವರೆಗೂ ಇದು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಗುರುಗಳೇ? ಇದು ನಾನು ಹುಟ್ಟಿದಾಗಿಂದ ಈ ಒಂದು ಇದನ್ನು ದರ್ಶನ ಮಾಡ್ತಾ ಬಂದಿದ್ದೀನಿ. ನಮ್ಮ ತಾತ, ನಮ್ಮ ತಂದೆ, ಅವರ ತಂದೆ ಎಲ್ಲ 3-4 ತಲೆಮಾರುಗಳಿಗೆ ಪೂಜೆ ಮಾಡಿದ್ದಾರೆ. ನಾನು 5ನೇ ತಲೆಮಾರಿ ಈ ಸ್ವಾಮಿ ಗಂಗಾಧರೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗ, ನನ್ನ ಮೊಮ್ಮಗ 7 ತಲೆಗಳಾಗೋಯ್ತು ಈಶ್ವರನ ದೇವಸ್ಥಾನದಲ್ಲಿ. ಆದರೆ ನನ್ನ ಬಾಲ್ಯಾವಸ್ಥೆಯಿಂದ ನಾ ಕಂಡಂತಹ ಒಂದು ವೈಶಿಷ್ಟ್ಯತೆ, ಆ ಸಾಯಂಕಾಲ ಸೂರ್ಯ ಅಸ್ತಮಾನ ಆಗೋಕ್ಕೆ ಮುಂಚೆ ಸೂರ್ಯ ಶಿವನ ಪೂಜೆಯನ್ನು ಮಾಡಿ ಆಮೇಲೆ ಅಸ್ತಮಿಸ್ತಾರೆ ಅಂಥೇಳಿ. ಈ ಒಂದು ವರ್ಷದಲ್ಲಿ 5 ಗಂಟೆ 14 ನಿಮಿಷದಿಂದ 5:17 ಗಂಟೆವರೆಗೂ 17 ನಿಮಿಷದವರೆಗೂ 3 ನಿಮಿಷಗಳ ಕಾಲ ಸೂರ್ಯನ ಪೂಜೆ ಇರುತ್ತೆ. ನಾವು ಸಾಮಾನ್ಯವಾಗಿ 5 ಗಂಟೆ 14 ನಿಮಿಷದವರೆಗೂ ಸಂಕಲ್ಪ ಮಾಡಿದ್ರೆ ದಕ್ಷಿಣಾಯಣೆ ಪುಣ್ಯಕಾಲ ಅಂತ ಹೇಳ್ತೀವಿ. ಸೂರ್ಯನ ಪೂಜೆ ಆದ ನಂತರ ಉತ್ತರಾಯಣೆ ಪುಣ್ಯಕಾಲ ಅಂತ ಹೇಳ್ತೀವಿ. ಅಂಥ ಒಂದು ವೈಶಿಷ್ಟ್ಯತೆ ಇದೆ. ಆ ಒಂದು 3 ನಿಮಿಷಗಳ ಕಾಲ ಪಾದಾದಿಕೇಶಾಂತಂ, ಸ್ವಾಮಿಯ ಸೂರ್ಯನ ಒಂದು ಅಡಿಭಾಗದಿಂದ ಪ್ರವೇಶ ಮಾಡಿ ಪೂರ್ಣವಾಗಿ ಶಿವಲಿಂಗವನ್ನು ದರ್ಶನ ಮಾಡ್ಕೊಂಡು ಪೂಜೆ ಮಾಡುವಂಥ ವೈಶಿಷ್ಟ್ಯ ಕಾಲವೇ ಉತ್ತರಾಯಣ ಅಂತೇಳಿ. ಇದಕ್ಕೆ ಮಧ್ಯದಲ್ಲಿ ಸೂರ್ಯ ಭಾಗ ಅಂತ ಒಂದಿದೆ, ಸೂರ್ಯ ದ್ವಾರ ಅಂತ ಒಂದಿದೆ, ಪಶ್ಚಿಮ ದ್ವಾರ ಅಂತ ಇದೆ. ಹಾಗೆ ಸ್ವಾಮಿ ಒಂದೊಂದೇ ದ್ವಾರದಲ್ಲಿ ಪ್ರವೇಶ ಮಾಡಿದಂಥ ಸೂರ್ಯ ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂನ ವಿದ್ಯತೆ. ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳಲ್ಲೂ ಈಶ್ವರನೊಂದೇ ಒಂದು ನಂದಿ ಇರುತ್ತೆ.
ಆ ನಂದಿಯ 2 ಕೊಂಬುಗಳ ಮಧ್ಯದಿಂದ ಈಶ್ವರನ ದರ್ಶನ ಮಾಡಿದ್ರೆ ಪುಣ್ಯ ಅಂತ ಒಂದು ಹೇಳ್ತಾರೆ. ಅದಕ್ಕೊಂದು ಇತಿಹಾಸ ಪುರಾಣವಾದ ಒಂದು ಕಥೆ ಇದೆ, ಮತ್ತೊಮ್ಮೆ ಅದನ್ನು ಪ್ರವಹಣ ಮಾಡೋಣ. ಈಗ ಆ 2 ಶೃಂಗಗಳ ಮಧ್ಯ ಸೂರ್ಯ ಹೋಗಿ ಗಣಪತಿಯನ್ನು ದರ್ಶನ ಮಾಡಿ ಗಣಪತಿಯ ಅನುಜ್ಞೆ ಪಡೆದು, ಆ ಸೋಮಸೂತ್ರ ಅಂತ ಏನಿರುತ್ತೆ ಅದು ಪಾರ್ವತಿ, ಆ ಪಾರ್ವತಿಯ ಅನುಗ್ರಹ ಪಡೆದು ತದನಂತರ ಶಿವಲಿಂಗವನ್ನು ಪೂಜೆ ಮಾಡುವಂಥ ವೈಶಿಷ್ಟ್ಯತೆಯೇ ಈ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಸೂರ್ಯ ಪೂಜೆ ಅಂತ ನಾವು ಅದನ್ನು ಬಹಳ ವಿಶಿಷ್ಟವಾಗಿ ಹೇಳ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷ ಈ ಒಂದು ಪೂಜೆ ನಡೀತಾ ಬರ್ತಾ ಇದೆ. ಸ್ವಾಮಿ ಈ ವರ್ಷ 5 ಗಂಟೆ 14 ನಿಮಿಷದಿಂದ 17 ಕಾಲದಲ್ಲಿ ಪಾದಾದಿಕೇಶ ಅಂತ ಸ್ವಾಮಿಯನ್ನು ಪೂರ್ಣವಾಗಿ ಪೂಜೆ ಮಾಡಿ ಅವನ ಅನುಗ್ರಹವನ್ನು ಪಡೆದು 17 ನಿಮಿಷ 1 ಸೆಕೆಂಡ್ನಿಂದ ಉತ್ತರಾಯಣ ಪ್ರವೇಶ ಮಾಡುವಂಥ ವೈಶಿಷ್ಟ್ಯತೆ ಈ ವರ್ಷ ಇದೆ. ಓಕೆ, ಪ್ರತಿ ಬಾರಿಯೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಳ್ತೀರಾ. ಒಂದಷ್ಟು ವಿವಿಧವಾದಂತಹ ಪೂಜೆಗಳಾಗಿರ್ಬೋದು. ಸ್ಪೆಸಿಫಿಕ್ ಆಗಿ ಈ ಬಾರಿ ಯಾವೆಲ್ಲ ಪೂಜೆಗಳು ಹಮ್ಮಿಕೊಂಡಿರುವಂತದ್ದು, ಎಷ್ಟು ಕಾಲ ಗಂಟೆಗಳಿಂದ ಅಂದ್ರೆ ಎಷ್ಟು ದಿನಗಳಿಂದ ನಡೀತಾ ಇರುವಂತಹದ್ದು ಗುರುಗಳೇ? ಇದು ಸಾಮಾನ್ಯವಾಗಿ ಧನುರ್ಮಾಸ ಅಂತ ಏನು ಬರುತ್ತೆ ನಮ್ಮಲ್ಲಿ, ಆ ಧನುರ್ಮಾಸದ ಆರಂಭ ಕಾಲ ಧನುಷಿ ಪ್ರವೇಶ ಮಾಡುವಂಥ ಒಂದು ಮಾಸ ಇದು. ಆ ಧನುಷಿ ಪ್ರವೇಶ ಅಂತ ನಾವು ಜನರಲ್ ಆಗಿ ಹೇಳ್ಕೊಳ್ತೀವಿ, ಅದನ್ನು ಧನುರ್ಮಾಸ ಅಂತ ಕರಿತೀವಿ. ಇದನ್ನು ಋಷಿ ಪೂಜಾ ಕಾಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಉಷಕ್ಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಋಷಿಗಳೆಲ್ಲ ನದಿ ಸ್ನಾನಗಳನ್ನು ಮಾಡಿ ತಮ್ಮ ತಪೋಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರ ಈಶ್ವರನನ್ನು, ಮಹಾವಿಷ್ಣುವನ ಎಲ್ಲ ದೇವತೆಗಳನ್ನು ಪೂಜೆ ಮಾಡುವಂಥ ಪ್ರತೀತಿ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಬಂದಿದೆ. ಈ ಅನಾದಿ ಕಾಲದ ಪೂಜೆಯಲ್ಲಿ ನಮ್ಮ ಗಂಗಾಧರೇಶ್ವರ ಒಂದು ವಿಶೇಷ ವಿಶಿಷ್ಟತೆ. ಯಾಕೆಂದರೆ ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿ ಈಶ್ವರನ ದೇವಸ್ಥಾನಗಳಿರುತ್ತೆ, ಆದರೆ ನಮ್ಮಲ್ಲಿ ಈಶ್ವರ ದಕ್ಷಿಣಾಭಿಮುಖವಾಗಿದ್ದಾನೆ. ಪ್ರಾತರಾಂತು ವಾರಣಾಸ್ಯಾಂ ಮಾಧ್ಯಾಹ್ನೇ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ ಅಂತೇಳಿ ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ತಮ್ಮ ತ್ರಿಕಾಲ ಪೂಜೆಯನ್ನು ಪ್ರಾತಃ ಕಾಲ ಗಂಗಾ ನದಿಯ ತೀರದಲ್ಲೂ, ಮಾಧ್ಯಾಹ್ನಿಕ ಗುಹೆಯಲ್ಲಿರುವಂಥ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲ ಶಿವಗಂಗೆ ಪರ್ವತದಲ್ಲಿರುವಂಥ ಈಶ್ವರನಿಗೂ ಪೂಜೆ ಮಾಡ್ತಾ ಇದ್ರು ಅಂತ ಒಂದು ಪ್ರತೀತಿ. ಸಾಮಾನ್ಯವಾಗಿ ತ್ರಿಕಾಲ ಪೂಜೆಯಲ್ಲಿ ಒಂದೊಂದು ಜಾಗವನ್ನು ಅವರು ಅಳವಡಿಸ್ಕೊಂಡಿರ್ತಾರೆ. ಒಂದು ಗಂಗಾ ತಟಾಕ, ಒಂದು ಗುಹಾಭಾಗ, ಒಂದು ಪರ್ವತ ಶ್ರೇಣಿ. ಆ ಪರ್ವತ ಶ್ರೇಣಿ ಅನ್ನೋದು ನಮ್ಮ ಶಿವಗಂಗೆಯಲ್ಲಿರುವಂಥ ಅಲ್ಲೂ ಗಂಗಾಧರೇಶ್ವರ ಅಂತಲೇ ಕರೀತಾರೆ. ಈ ಒಂದು 3 ಭಾಗಗಳಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಋಷಿ ಪೂಜಾ ವಿಧಿಯಲ್ಲಿ ನಮ್ಮ ಗಂಗಾಧರೇಶ್ವರನಿಗೆ ಮಾಧ್ಯಾಹ್ನಿಕವಾದ ಪೂಜೆ ಮಾಡ್ತಾರೆ. ಆ ಋಷಿಗಳ ಪೂಜೆ ಮಾಡಿದ ವೈಶಿಷ್ಟ್ಯತೆಯಿಂದ ಸೂರ್ಯ ಬಂದು ಇಲ್ಲಿ ಉತ್ತರಾಯಣ ದಕ್ಷಿಣಾಯನದ ಪುಣ್ಯ ಪರ್ವ ಕಾಲದಲ್ಲಿ ಸೂರ್ಯ ಪೂಜೆ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ನಮ್ಮಲ್ಲಿ ದಕ್ಷಿಣಾಭಿಮುಖವಾಗಿರೋದು ಅಂದರೆ ಮೂಲಮೂರ್ತಿಯೇ ಇಲ್ಲಿ ದಕ್ಷಿಣಾಮೂರ್ತಿ ಆಗಿದ್ದಾರೆ. ಸಾಮಾನ್ಯವಾಗಿ ಋಷಿಗಳೆಲ್ಲ ತಾವು ತಪಸ್ಸು, ಪೂಜೆ, ವಿದ್ಯೆ ಎಲ್ಲ ಕಲ್ತಿದ್ದು ಈಶ್ವರನಿಂದಾನೆ. ಆದ್ದರಿಂದ ಅದಕ್ಕೆ ದಕ್ಷಿಣಾಮೂರ್ತಿ ಅಂತ ಕೂಡ ಈಶ್ವರನ ಕರೀತಾರೆ. ಸವ್ಯೇ ಶೈಲಸುತ ಪುರಸ್ತು ವೃಷಭ. ನಮ್ಮಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಏನಾಗಿದೆ, ಬಲಭಾಗದಲ್ಲಿ ಅಮ್ಮನವರಿದ್ದಾರೆ. ಎಲ್ಲ ಸಾಮಾನ್ಯವಾಗಿ ಎಡಭಾಗದಲ್ಲಿ ವಾಮೇ ಶೈಲಸುತ ಪುರಸ್ತು ವೃಷಭ ಅಂತ ಶಾಸ್ತ್ರ, ವಾಮಭಾಗದಲ್ಲಿ ಅಮ್ಮನವರು ಇರ್ತಾರೆ. ಆದರೆ ಋಷಿ ಪೂಜಾ ವೈಶಿಷ್ಟ್ಯತೆಯಿಂದ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರಿದ್ದಾರೆ. ಅಂದರೆ ಶಕ್ತಿಗೆ ಪ್ರಧಾನವಾದ ಸ್ಥಳ. ಇವತ್ತೇನು ವೈಕುಂಠ ಏಕಾದಶಿ ಎಲ್ಲ ಮಹಾವಿಷ್ಣುನ ದರ್ಶನ ಮಾಡ್ತಾರೆ ಅಂದರೆ ಎಲ್ಲರಿಗೂ ಲಕ್ಷ್ಮೀ ಬರಲಿ ಅಂತ. ಲಕ್ಷ್ಮೀ ಬೇಡ ಅನ್ನೋರು ಯಾರಿದ್ದಾರೆ? ಎಲ್ಲರಿಗೂ ಲಕ್ಷ್ಮೀ ಬೇಕು. ಆ ರೀತಿಯಾಗಿ ಬಲಭಾಗದಲ್ಲಿ ಲಕ್ಷ್ಮೀ ಇದ್ದಾನೆ ಅಂದರೆ ಲಕ್ಷ್ಮೀ ಪ್ರಧಾನವಾದ ಸ್ಥಳ ತಿರುಪತಿ, ಅಂದರೆ ಗೋವಿಂದನ ಸನ್ನಿಧಾನ. ಶಕ್ತಿಗೆ ಬಲಭಾಗದಲ್ಲಿ ಶಕ್ತಿ ಇದ್ದಾರೆ ಅಂದರೆ ಶಕ್ತಿ ಪ್ರಧಾನವಾದ ಸ್ಥಳ ಯಾವುದಪ್ಪ ಅಂದರೆ ಗಂಗಾಧರೇಶ್ವರನ ದೇವಸ್ಥಾನ. ಎಲ್ಲರೂ ವಾಮೇ ಶೈಲೇಶ್ವರ ಎಡಭಾಗದಲ್ಲಿ ನಮ್ಮ ದೇವಸ್ಥಾನ. ಎಲ್ಲ ಶಿವಾಲಯಗಳಲ್ಲೂ ಸಾಮಾನ್ಯವಾಗಿ ತಾವು ನೋಡಿರ್ತೀರ ಹಲವಾರು ದೇವಸ್ಥಾನಗಳನ್ನ ವೀಕ್ಷಣೆ ಮಾಡುವಾಗ. ಆದರೆ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರಿದ್ದಾರೆ. ಅಂದರೆ ಶಕ್ತಿಶ್ಚಿತ್ತರ್ ಅನುತ್ತಮೋತ್ತಮಂ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಮನೆ ಒಳಗೆ 108 ಅಪ್ಲಿಕೇಶನ್ ಹಾಕ್ಕೊಂಡಿರ್ತೀವಿ, ಅದನ್ನು ಕೇಳಬೇಕು ಇದನ್ನು ಕೇಳಬೇಕು ಅಂತ. ಏನು ಕೇಳಿದಿರೋ ನಮಸ್ಕಾರ ಹಾಕೊಂಬರೋಣ ಅಂತ ಯಾವ ಭಕ್ತರು ಇಲ್ಲ ನನ್ನ ಅನುಭವದಲ್ಲಿ. ಆ ರೀತಿ ಏನೋ ಕೇಳಬೇಕು ಅಂತ ಬಂದಿರ್ತೀವಿ, ದೇವಸ್ಥಾನಕ್ಕೆ ಬಾಗಿಲು ಬರೋವರೆಗೂ ಎಲ್ಲ ಲಿಸ್ಟು ಹಾಗೇ ಇರುತ್ತೆ. ದೇವಸ್ಥಾನ ಪ್ರವೇಶ ಮಾಡಿದ ತಕ್ಷಣ ಅರ್ಧ ಲಿಸ್ಟ್ ಖಾಲಿ ಆಗೋಗಿರುತ್ತೆ. ಇನ್ನು ಒಳಗಡೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಜನ ತಳ್ಳು, ಆ ಕಡೆ ಬಂದರೆ ಬೇಕು ಬನ್ನಿ ಅಂತ ಒಬ್ರು ಈ ಕಡೆ ಬನ್ನಿ ಅಂತ ಒಬ್ರು ಕಾಣಿಸ್ತಾ ಇಲ್ಲ. ಈ ಮಾತುಗಳನ್ನೆಲ್ಲ ಕೇಳ್ತಾ ಇನ್ನೂ ಒಂದು ಕಾಲು ಭಾಗ ಲಿಸ್ಟು ಹೊಟ್ಟೋಗುತ್ತೆ. ದೇವರು ನೋಡೋವಾಗ ಏನಾದರೂ ಕೇಳೋಣ ಅಂದರೆ ಅಷ್ಟೊಂದು ಯಾರೋ ಹೇಳೋದು ತಳ್ಳಿಬಿಟ್ಟಿರ್ತಾರೆ. ದೇವ್ರು ನಾವೇನು ಕೇಳ್ಕೊಳಕ್ಕಾಗಲ್ಲ. ಆದರೂ ದೇವ್ರಿಗೆ ಗೊತ್ತಿರುತ್ತೆ ಇವನೇನೇನು ಕೇಳಬೇಕು ಅಂತ ಬಂದಿದ್ದಾರೆ. ಇದರಲ್ಲಿ ಇವನು ಎಷ್ಟು ಅನುಗ್ನವಾಗಿರ್ತಾರೆ. 100 ರೂಪಾಯಿ ಕೊಟ್ಟರೆ ಖರ್ಚು ಮಾಡ್ಕೊಳಕ್ಕೆ ಅವ್ನಿಗೆ ಯೋಗ್ಯತೆ ಇರುತ್ತೆ. ಅಂಥವ್ನಿಗೆ 1,00,000 ಕೊಟ್ಟರೆ ಏನು ಮಾಡ್ತಾನೆ? ಆದ್ದರಿಂದ ಸ್ವಾಮಿ ಅಳತೆ ಹಾಕಿ ಇವನಿಗೆ ಇಷ್ಟೇ ಕೊಡಬೇಕು. ಈ ಜನ್ಮದಲ್ಲಿ ಇವನು ಮಾಡಿರೋವಂಥ ಪುಣ್ಯಗಳಿಗೆ ಪೂರ್ವ ಪುಣ್ಯ ಇವನಲ್ಲಿ ಇಷ್ಟೇ ಇದೆ, ಇವನಿಗೆ ಇಷ್ಟು ಕೊಟ್ಟರೆ ತರ್ಕೊತಾನೆ ಅಂತ ಸ್ವಾಮಿ ಲೆಕ್ಕ ಹಾಕಿ ಅವ್ರು ಕೊಟ್ಬಿಡ್ತಾರೆ. ನಾವು ಕೇಳಲಿ ಬಿಡಲಿ ಅವ್ರು ಕೊಡ್ತಾರೆ. ಅಂದರೆ ಯಾರಪ್ಪ ಇದು ಬೇಗ ಕೊಡ್ತಾರೆ ಅಂದರೆ ಈ ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರನೇ ಬೇಗ ಅನುಗ್ರಹ ಮಾಡುವಂಥ ವೈಶಿಷ್ಟ್ಯತೆ. ದಕ್ಷಿಣಾಮುಖ ಇದು ಕ್ಷಿಪ್ರ ಪ್ರಸಾದ. ಬೇಗ ಪ್ರಸಾದ ಕೊಡೋನು ಈ ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರ.
ಅದನ್ನು ತಿಳ್ಕೊಂಡು ಋಷಿಗಳೇನು ಮಾಡಿದ್ರು, ಸ್ವಾಮಿನ ದಕ್ಷಿಣಾಭಿಮುಖವಾಗಿಟ್ಟು ನನ್ನ ತಪಸ್ಸು ಬೇಗ ಒಲೀಲಿ ಅಂಥೇಳಿ ಗೌತಮರು ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರ ಇದು. ಅವರು ಪೂಜೆ ಮಾಡಿದಂತಹ ಲಿಂಗವನ್ನು ಇವತ್ತು ಯಾರ್ಯಾರು ದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಬಹಳ ವೈಶಿಷ್ಟ್ಯತೆ. ಆ ದರ್ಶನದಲ್ಲೂ ಒಂದು ವೈಶಿಷ್ಟ್ಯತೆ ಏನಿಟ್ರು ಅಂದರೆ, ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಆ ಸೂರ್ಯ ಬಂದು ಪೂಜೆ ಮಾಡ್ತಾನೆ. ಎಲ್ಲೋ ಸೂರ್ಯಲೋಕ, ಎಲ್ಲೋ ಭೂಲೋಕ. ಅಂತಹ ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ವರ್ಷಕ್ಕೊಮ್ಮೆ ಆ ಪರಮಾತ್ಮನನ್ನು ಏನು ಪೂಜೆ ಮಾಡಿ ನನ್ನ ಉತ್ತರಾಯಣದ ಎಲ್ಲ ಪೂಜೆಗಳು ಸಗುಮವಾಗಲಿ, ನಾನು ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕು ಅಂತಿದ್ದೆ ಅದೆಲ್ಲ ಒಳ್ಳೇದಾಗಿ ನಡೀಲಿ ಅಂತ ಅವನೇನು ತೀರ್ಮಾನ ಮಾಡಿರ್ತಾನೆ ಸೂರ್ಯ ಭಗವಂತ, ಅದಕ್ಕೂ ಕೂಡ ಅನುಗ್ರಹ ಮಾಡೋದು ನಮ್ಮ ಗಂಗಾಧರೇಶ್ವರನೇ ಅಂತ ಒಂದು ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯನ್ನೊಳಗೊಂಡ ಗುಹೆಯಲ್ಲಿ ಯಾರಿಗೂ ಕಾಣಿಸ್ತಿರಂಗೆ ಆತ್ಮಲಿಂಗ ಅಂತ ನಾವು ಹೇಳ್ತೀವಿ. ಅದನ್ನು ಆತ್ಮಲಿಂಗವನ್ನು ಸೂರ್ಯನೇ ಪೂಜೆ ಮಾಡಿರೋವಂಥ ಈ ಶಿವಲಿಂಗವನ್ನು ಯಾರ್ಯಾರು ದರ್ಶನ ಮಾಡ್ತಾರೋ ಎಲ್ಲರಿಗೂ ಮಂಗಳ ಉಂಟಾಗಲಿ ಅಂತೇಳಿ ನಾನೊಮ್ಮೆ ಮತ್ತೆ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗವಿಗಂಗಾಧರೇಶ್ವರ ದೇವಾಲಯ ವೈದಿಕ ಕಾಲದಿಂದಲೂ ಕೂಡ ನಿರ್ಮಾಣ ಆಗಿರುವಂತಹದ್ದು. ಸಾಕಷ್ಟು ಇದಕ್ಕೆ ಇತಿಹಾಸ ಇದೆ. ಅದರ ಜೊತೆಗೆ ಯಾವ ಕಾಲದಲ್ಲಿ ನಿರ್ಮಾಣ ಆಗಿದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಗುರುಗಳೇ? ಅದೇ ಗೌತಮರು ಭಾರದ್ವಾಜರು ಅವರು ಋಷಿಗಳ ಕಾಲದಲ್ಲಿ ತಮ್ಮ ತ್ರಿಕಾಲ ಪೂಜೆಯನ್ನು ಒಂದು ಕಾಲ ಪೂಜೆ ಗಂಗಾಧರೇಶ್ವರನಿಗೆ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ನಡೀತಿ. ಸ್ವಾಮಿ ಎಲ್ಲ ಲಿಂಗಗಳಲ್ಲೂ ನೀವು ನೋಡಿದಾಗ ಲಿಂಗ ಮಾತ್ರ ಕಾಣಿಸುತ್ತೆ, ಆದರೆ ನಮ್ಮ ಲಿಂಗದಲ್ಲಿ ಒಂದು ಬ್ರಹ್ಮಸೂತ್ರ ಅಂತ ಕೂಡ ಇರುತ್ತೆ. ಈಗ ನಾವು ಬ್ರಾಹ್ಮಣರು ಏನು ಜನವಾರ ಹಾಕ್ಕೊಂಡಿದ್ದೀವಿ ಅದೇ ರೀತಿ ಈಗ ಶಿವಲಿಂಗದಲ್ಲಿ ಆ ಬ್ರಹ್ಮಸೂತ್ರದ ಎಳೆ ಕೂಡ ಒಂದಿದೆ. ಆಮೇಲೆ ಶಿವಭಾಗ ಶಕ್ತಿ ಭಾಗ ಅಂತೇಳಿ ಆ ಸೋಮಸೂತ್ರ ಏನಿರುತ್ತೆ ಅದರಲ್ಲಿ ಮಧ್ಯದಲ್ಲಿ ಒಂದು ರೇಖೆ ಇರುತ್ತೆ. ಬಲಭಾಗ ಎಲ್ಲ ಶಕ್ತಿ ಭಾಗ, ಎಡಭಾಗ ಎಲ್ಲ ಶಿವಭಾಗ ಅಂತೇಳಿ ಅದೊಂದು ವೈಶಿಷ್ಟ್ಯತೆ ಇರುತ್ತೆ. ಈ ದಕ್ಷಿಣಾಭಿಮುಖವಾಗಿರೋದ್ರಿಂದ ಬಹಳ ವೈಶಿಷ್ಟ್ಯತೆ ಅನ್ಕೊಂಡು, ನಾವೇನು ದಕ್ಷಿಣಾಮೂರ್ತಿನ ಮಕ್ಕಳು ಸರಿಯಾಗಿ ಓದಲಿಲ್ಲ ಮಾಡಲಿಲ್ಲ ಅಂದರೆ ಪುರೋಹಿತರನ್ನ ಜ್ಯೋತಿಷ್ಯ ಕೇಳಿದಾಗ ದಕ್ಷಿಣಾಮೂರ್ತಿ ಪೂಜೆ ಮಾಡಿ ಅಂತಾರೆ. ಅದಕ್ಕೆ ದಕ್ಷಿಣಾಮೂರ್ತಿ ಅಂತ ನಾವು ಹುಡುಕ್ಬೇಕಾದ್ದೇ ಇಲ್ಲ. ಈ ಮೂಲ ಮೂರ್ತಿಯನ್ನೇ ಪೂಜೆ ಮಾಡಿದಾಗ ಆ ದಕ್ಷಿಣಾಮೂರ್ತಿ ಕೊಡಬೇಕಂತ ಪೂರ್ಣ ಪ್ರಸಾದವನ್ನು ನಮ್ಮ ಈಶ್ವರನೇ ಕೊಡ್ತಾನೆ. ಅದೊಂದು ಇಲ್ಲಿನ ವೈಶಿಷ್ಟ್ಯತೆ. ಗೌತಮರ ಕಾಲದ ಆದ ನಂತರ ಇದು ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡೋದು ಅಂತೇಳಿ, ಅವರ ಜೀರ್ಣೋದ್ಧಾರ ವೈಶಿಷ್ಟ್ಯತೆಯಲ್ಲಿ ಸೂರ್ಯಪಾನ ಚಂದ್ರಪಾನ ಅಂತ ಎರಡು ಶಿಲಾಶಾಸನಗಳೆರಡು ನಿಂತಿದೆ ಆಚೆ ಕಡೆ. ತ್ರಿಶೂಲ ಡಮೃಗ ಈಶ್ವರನ ಆಯುಧಗಳನ್ನು ಕೂಡ ಒಂದೇ ಶಿಲೆಯಲ್ಲಿ ಮಾಡಿದಂತಹ 4 ಪ್ರತಿಷ್ಠಿತ ವೈಶಿಷ್ಟ್ಯತೆ ಈ ದೇವಸ್ಥಾನದಲ್ಲಿರೋದ್ರಿಂದ ಇದು ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಆಯಿತು ಅಂತೇಳಿ. ತದನಂತರ ನಮ್ಮ ಸರ್ಕಾರ ತಗೊಂಡಿದ್ದನ್ನು ಬಹಳ ವಿಶೇಷವಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಂಪ್ರೂವ್ಮೆಂಟ್ ಮಾಡಿ ಇವತ್ತು ಸಹಸ್ರಾರು ಭಕ್ತಾದಿಗಳು, ನಾನು ಆರಂಭ ಮಾಡಿದಾಗ ಬಂದು 100 ಜನ ಭಕ್ತಾದಿಗಳು ಬರ್ತಾಯಿದ್ರು. ಇವತ್ತು ಲಕ್ಷಗಟ್ಟಲೆ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಂದವರು ಎಲ್ಲರಿಗೂ ಸ್ವಾಮಿ ಅನುಗ್ರಹ ಮಾಡ್ತಾರೆ. ಯಾಕೆಂದರೆ ನಾವೆಲ್ಲರಿಗೂ ಹೇಳ್ತೀವಿ ದಕ್ಷಿಣೇತು ವಿಶೇಷಿತಃ ಅಂತ. ಹಂಗೆ ದಕ್ಷಿಣಾಭಿಮುಖವಾಗಿರೋ ಸ್ವಾಮಿ ಎಲ್ಲರಿಗೂ ಅನುಕೂಲ ಮಾಡಿರೋದ್ರಿಂದ ಗಂಗಾಧರೇಶ್ವರನ ಪೂಜೆ ಮಾಡ್ಕೊಂಬಂದು ನಂಗೆ ಏನು ಒಳ್ಳೇದಾಗಲ್ಲ ಅಂತ ಇದುವರೆಗೂ ಯಾರ ಬಾಯಲ್ಲೂ ನನ್ನ ಆ ಮಾತು ನನ್ನ 60 ವರ್ಷ ಸರ್ವಿಸ್ನಲ್ಲಿ ಕೇಳಲಿಲ್ಲ. ಅದರಿಂದ ಬಹಳ ವಿಶೇಷವಾದ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಒಮ್ಮೆಯಾದರೂ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಆ ಗವಿಯಲ್ಲಿ ಬೊಗ್ಗಿ ನಡಿಬೇಕು. ನಾವು ಎಷ್ಟೇ ದೊಡ್ಡ ಸಾಹುಕಾರಾಗಿದ್ದರೂ ಕೂಡ ತಲೆ ಎತ್ಕೊಂಡು ಬಂದರೆ ತಲೆ ಹೊಡೆದು ತಲೆ ಬಗ್ಗಿಸುತ್ತೆ. ಅಂದರೆ ಎಲ್ಲೇ ಬಂದರೂ ನೀ ಈ ದೇವಸ್ಥಾನಕ್ಕೆ ಬಂದಾಗ ತಲೆ ಬಗ್ಗಿಸ್ಬೇಕು ಅಂದರೆ ದೇವ್ರ ಮುಂದೆ ತಲೆ ಬಗ್ಗಿ ನಡಿ, ಗುರುಗಳ ಮುಂದೆ ತಲೆ ಬಗ್ಗಿ ನಡಿ ಅಂತ ನಾವು ಹಿರಿಯರು ಏನು ಹೇಳಿದ್ದಾರೆ. ಆ ರೀತಿ ಯಾರೇ ಬಗ್ಗೋಕ್ಕಾಗಲಿಲ್ಲ ಅದು ಸ್ವಾಮಿನೇ ಬಗ್ಗಿಸ್ತಾನೆ ಇಲ್ಲಿ. ಯಾಕೆಂದರೆ ಹಂಗೆ ಒಳಗಡೆ ಕೂತಿದ್ದಾನೆ ಸ್ವಾಮಿ. ಅಂಥದ್ದೊಂದು ವೈಶಿಷ್ಟ್ಯ. ಓಕೆ ಗುರುಗಳೇ, ಈಗಾಗಲೇ ದೇವ್ರ ಹತ್ರ ಬರುವಂತಹ ಭಕ್ತಾದಿಗಳು ಎಲ್ಲರೂ ಒಂದು ಕೋರಿಕೆನ ಇಟ್ಕೊಂಡು ಬರ್ತಾರೆ, ಈಡೇರ್ಲಿ ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು, ಸಂಕಷ್ಟಗಳು ದೂರ ಆಗ್ಲಿ ಅಂತ ಹೇಳಿನೇ ದೇವ್ರ ಹತ್ರ ಬರ್ತೀವಿ. ಆದ್ರೆ ಮಕರ ಸಂಕ್ರಾಂತಿ ಹಬ್ಬ ದಿನದಂದು ದೇವ್ರ ಹತ್ರ ಬರೋರು ಯಾವ ಪೂಜೆ ಮಾಡಿಸಿದ್ರೆ ಒಳ್ಳೇದು? ಅವತ್ತಿನ ದಿನ ಯಾವ ಪೂಜೆ ಮಾಡಿಸೋದ್ರಿಂದ ಅವರ ಕಷ್ಟಗಳು ನಿರ್ವಹಣೆ ಆಗುವಂಥದ್ದು? ಸಾಮಾನ್ಯವಾಗಿ ಈ ಒಂದು ದೇವಸ್ಥಾನದಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂದರೆ ಕ್ಷೀರೋದ್ಧಾರಣವ ಸಂಭವ. ಕ್ಷೀರ ಅಂದರೆ ನಾವು ಎಲ್ಲ ಮಕ್ಕಳಾಗಿ ಹುಟ್ಟಿದಾಗಿಂದ ನಮಗೆ ಹಾಲೆ, ಮೊದಲು ತಾಯಿ ಹಾಲು ಕೊಡ್ತಾಳೆ, ಆಮೇಲೆ ಹಸುವಿನ ಗೋ ಹಾಲನ್ನು ಕೊಡ್ತೀವಿ, ಹೀಗೆ ಬೆಳೀತಾ ಇದ್ದೀವಿ. ಇದಕ್ಕೆ ಮೂಲ ತತ್ವ ಏನಪ್ಪ ಅಂದರೆ ಈಶ್ವರನಿಗೆ ಹಾಲನ್ನ ಅಭಿಷೇಕ ಮಾಡೋದ್ರಿಂದ ಹಾಲಿನಷ್ಟು ಶುದ್ಧವಾಗಿದೆ ನಮ್ಮ ಮನಸ್ಸಿನಲ್ಲಿ ಏನೋ ನಮಗೆ ಇರ್ಬೋದು, ಸ್ವಾಮಿ ನಿಂಗೆ 5 ಲೀಟ್ರ್ ಹಾಲು ಅಭಿಷೇಕ ಮಾಡ್ತೀನಿ, ನಮ್ಮ ಮನೆ ಒಳಗೆ ವಿಶೇಷವಾಗಿ ಕೊಡು, ಅದು ಕೊಡು, ಇದು ಕೊಡು ಅಂತೆಲ್ಲ ಅಪ್ಲಿಕೇಶನ್ ಆದಮೇಲೆ ಹಾಲು ಅಭಿಷೇಕ ಮಾಡ್ತೀವಿ ಅಂತ ಲಂಚನೂ ಕೊಡ್ತೀವಿ ದೇವರಿಗೆ. ಆ ಕ್ಷೀರದಲ್ಲಿ ಎಷ್ಟು ಶುದ್ಧವಾಗಿದೆ ಅಂದರೆ ಹಂಸ ಕ್ಷೀರ ನ್ಯಾಯ ಅಂತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಹಾಲು ಮತ್ತು ನೀರು ಎರಡನ್ನೂ ಸೇರಿಸಿ ಹಂಸದ ಮುಂದೆ ಇಟ್ಟರೆ ಹಾಲು ಮಾತ್ರ ಕುಡಿಯುತ್ತೆ, ನೀರು ಬಿಟ್ಬಿಡುತ್ತೆ. ಇದು ಹೇಗೆ ಸಾಧ್ಯ? ನೀರಿನ ಹೇಗೆ ಬೇರ್ಪಡಿಸೋಕ್ಕೆ ಸಾಧ್ಯ ಅಂದರೆ ಹಂಸಕ್ಕೆ ಅಂತ ತತ್ವ ಇದೆ ಅಂತೇಳಿ. ಅದೇ ರೀತಿಯಾಗಿ ಗಂಗಾಧರೇಶ್ವರನಿಗೆ ಹಾಲನ್ನು ಅಭಿಷೇಕ ಮಾಡಿಕೊಟ್ಟಾಗ ಆ ಲಿಂಗದ ಮೇಲೆ ಹಾಲು ಬಿದ್ದಾಗ ಕಪ್ಪು ಶಿಲೆಯ ಮೇಲೆ ಬಿಳಿಯ ಆ ಹಾಲು ಹರಿತಾ ಇರುವಾಗ ನಾವು ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ನಮ್ಮ ಮನಸ್ಸು ಅಷ್ಟೇ ಬೆಳ್ಳಗಾಗುತ್ತೆ. ನಮ್ಮ ಒಳಗೆ ಬೇಕಾದಷ್ಟು ಕಪ್ಪಿದೆ, ಬೇಕಾದಷ್ಟು ಕೆಟ್ಟ ಗುಣಗಳಿದೆ, ಅವೆಲ್ಲ ಕಳಿಬೇಕು ಅಂತಂದರೆ ಕಪ್ಪು ಶಿಲೆಯ ಮೇಲೆ ನಾವು ಏನು ಹಾಲು ಅಭಿಷೇಕ ಮಾಡ್ತೀವಿ, ಆ ಸ್ವಾಮಿ ಕಪ್ಪಿಗಿರೋ ಸ್ವಾಮಿ ಏನು ಬೆಳ್ಳಗೆ ಕಾಣಿಸ್ತಾರೆ, ಆಗ ನಮ್ಮ ಮನಸ್ಸು ಕೂಡ
ಅಷ್ಟೇ ಶುದ್ಧವಾಗುತ್ತೆ, ನಾವು ಅಷ್ಟೇ ಬಿಳಿ ಆಗ್ತೀವಿ. ಅವನ ಅನುಗ್ರಹದಿಂದ ಎಲ್ಲ ನಮ್ಮ ಪಾಪಗಳು ಕಳೆಯುತ್ತೆ, ಕಳೆದು ಸ್ವಾಮಿ ನಮ್ಮನ್ನು ಶುದ್ಧ ಮಾಡ್ತಾರೆ. ಆದ್ದರಿಂದ ಈ ಒಂದು ಸಂಕ್ರಮಣದ ದಿನ ಎಷ್ಟು ಹಾಲು ತಂದು ಸ್ವಾಮಿಗೆ ನಾವು ಅಭಿಷೇಕ ಮಾಡ್ತೀವಿ, ನಮ್ಮದು ಅಷ್ಟು ಕರ್ಮಗಳು ಕಳೆಯುತ್ತೆ ಅನ್ನೋದೇ ವೈಶಿಷ್ಟ್ಯತೆ ಅವತ್ತಿನ ದಿನ. ಸಂಕ್ರಾಂತಿ ಹಬ್ಬದಂದು ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ರಾಜ್ಯದ ವಿವಿಧ ಭಾಗದ ಭಕ್ತಾದಿಗಳು ಕೂಡ ಈಗಾಗಲೇ ಬರೋದಕ್ಕೆ ಸಿದ್ಧತೆನ ಮಾಡ್ಕೋತಾ ಇರ್ತಾರೆ ಗುರುಗಳೇ. ಅವತ್ತಿನ ದಿನ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೀರಾ? ಈಗ ತಾವು ಅಶ್ವಮೇಧದಿಂದ ಬರ್ತಾ ಇದ್ದೀರಾ. ಅಶ್ವಮೇಧ ಅನ್ನೋದು ದೊಡ್ಡ ವೈಶಿಷ್ಟ್ಯವಾದ ನಾಮಕರಣ. ಅಶ್ವ ಅಂದರೆ ಕುದುರೆ, ಯಾಗ ಅನ್ನೋದೇ ಮೇಧ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಅಂತಹ ಒಂದು ಮಾಧ್ಯಮದಿಂದ ತಾವು ಬಂದಿದ್ದೀರಾ. ತಮ್ಮ ಹಾಗೆ ಹಲವಾರು ಮಾಧ್ಯಮಗಳು ಅವತ್ತಿನ ದಿನ ಬಂದು ನಮ್ಮ ಈಶ್ವರನ ಈ ವಿಶೇಷವಾದ ಸೂರ್ಯನ ಬೆಳಕನ್ನು ಅವನ ಮೇಲೆ ತೋರಿಸಿ ಅದು ಎಲ್ಲರಿಗೂ ಒಂದು ದರ್ಶನ ಭಾಗ್ಯವನ್ನು ಏರ್ಪಾಡು ಮಾಡೋದು ತಮ್ಮ ಮಾಧ್ಯಮದವರು. ಆ ಮಾಧ್ಯಮದವರ ದೃಷ್ಟಿಕೋನ ವಿವಿಧ ರೀತಿಯಲ್ಲಿದ್ದು ಎಲ್ಲರಿಗೂ ಆಯಾಯ ರೀತಿಯಲ್ಲಿ ದರ್ಶನ ಮಾಡುವಂಥ ಪುಣ್ಯ ಸಿಕ್ಕಿ ಆಮೇಲೆ ತದನಂತರ ಬಂದು ಸ್ವಾಮಿನ ದರ್ಶನ ಮಾಡಿದ್ರು ಏನು ತೊಂದರೆ ಇಲ್ಲ. ಯಾಕಂದರೆ ಯಾವ ಈಶ್ವರನ ಮೇಲೆ ಸೂರ್ಯನ ಬೆಳಕನ್ನು ಮಾಧ್ಯಮದ ಮುಖಾಂತರ ನಾವೆಲ್ಲ ದರ್ಶನ ಮಾಡಿದ್ದೀವಿ, ಆ ಶಿವನನ್ನು ಮತ್ತೊಮ್ಮೆ ಬಂದು ನಾವು ದರ್ಶನ ಮಾಡೋದ್ರಿಂದ ಬಹಳ ವೈಶಿಷ್ಟ್ಯತೆ ಇಲ್ಲಿ ಸಿಗುತ್ತೆ. ಆದ್ದರಿಂದ ಈ ಒಂದು ಶ್ರಮವನ್ನು ಮಾಧ್ಯಮದವ್ರು ತಗೊಂಡಿದ್ದೀರಾ. ತಮ್ಮಿಂದ ಎಲ್ಲ ಭಕ್ತ ಕೋಟಿಗಳಿಗೂ ಈ ದರ್ಶನದ ಭಾಗ್ಯ ಸಿಗಲಿ. ತದನಂತರ ಎಲ್ಲ ಬಂದು ಈಶ್ವರನ ದರ್ಶನ ಮಾಡಲಿ. ಅವತ್ತು ಕೊಡೋಕೆ ಹಾಕದಿದ್ರೆ ಹಾಲನ್ನ ಅದು ಮಾರನೇ ದಿನ ತೊಗೊಂಬಂದು ಕೊಟ್ಟರು ಅದೇ ಶಿವನಿಗೆ ಅರ್ಪಣೆ ಮಾಡುವಂಥ ಭಕ್ತಿ. ಆದ್ದರಿಂದ ಭಕ್ತಿಶ್ಚಿತ್ತರನುತ್ತಮೋತ್ತಮ ಮನೆಯಲ್ಲಿ ನಾವೇನು ಮನಸ್ಸು ಇವಾಗ ಯಾವುದೋ ಒಂದು ಕಾರ್ಯಕ್ರಮ ಆಗಬೇಕು, ಅದಕ್ಕೆ ಒಂದು ಇದು ಅಂತ ಕಟ್ಟಿರ್ತೀವಿ ನಾವು. ಸ್ವಾಮಿ ನಮ್ಮ ಕಾರ್ಯಕ್ರಮ ಮಾಡಪ್ಪ, ನಿನ್ಗೆ ಕಾಣಿಕೆ ಕೊಡ್ತೀವಿ, ಪೂಜೆ ಮಾಡಿಸ್ತೀವಿ ಅಂತ ಏನು ನಾವು ಧರ್ಮ ನೆನೆಸ್ಕೊಳ್ತೀವಿ. ಅದೇ ರೀತಿಯಾಗಿ ಸಂಕ್ರಮಣದ ದಿನ ಸ್ವಾಮಿಯನ್ನು ಮಾಧ್ಯಮದ ಮುಖಾಂತರ ದರ್ಶನ ಮಾಡಿ ತದನಂತರ ಕ್ಷೀರವನ್ನು ತಂದು ಸ್ವಾಮಿಗೆ ಅರ್ಪಣೆ ಮಾಡಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಭಗವಂತ ಎಲ್ಲರಿಗೂ ಆಶೀರ್ವಾದ ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಗುರುಗಳೇ, ನೀವು ಕಳೆದ ಬಾರಿ ಹೇಳಿದ್ರಿ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ. ಅದಕ್ಕೂ ಹಿಂದೆ ಕೋವಿಡ್ ವಿಚಾರದಲ್ಲೂ ಕೂಡ ಹೇಳಿದ್ರಿ. ಈ ವರ್ಷ ಯಾವ ರೀತಿಯಾಗಿ ಏನೆಲ್ಲ ಬದಲಾವಣೆಗಳಾಗುವಂತಹದ್ದು ಗುರುಗಳೇ? ಸಾಮಾನ್ಯವಾಗಿ ರಾಜಕೀಯ ರಂಗದಲ್ಲಿ ಈಗ ತಾವೆಲ್ಲ ನೋಡ್ತಾ ಇರೋ ಹಾಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಸಮುದ್ರದ ದಡದಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ತುಂಬ ದೊಡ್ಡದಾಗಿ ಅಲೆ ಬಂದು ಬರ್ತಾ 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 ಅಲೆ ಚಿಕ್ಕದಾಗರ್ದು ನಮ್ಮ ಪಾದ ತಳ್ಕೊಂಡು ಹೋಗುತ್ತೆ. ನಾವು ಸ್ಪರ್ಶ ಮಾಡಿದಾಗ ಎಷ್ಟು ಸಲೀಸಾಗ ನೀರು ಹೋಗುತ್ತೋ ಈ ರಾಜಕೀಯ ರಂಗನೂ ನಾವು ನೋಡ್ತಾ ಇರ್ತೀವಿ. ಅಗಾಧವಾದ ಅಲೆಗಳನ್ನ ಎಲ್ಲೋ ನೋಡ್ತಾ ಇರ್ತೀವಿ, ಅಲೆ ನಮ್ಮ ಮೇಲೆ ಬಿದ್ದರೆ ನಾವು ಕೊಟ್ಟೋಗ್ತೀವಿ. ಆದ್ದರಿಂದ ಏನು ತಿಳಿಯಾಗಿ ನಮ್ಮಲ್ಲಿ ಹರ್ಕೊಂಡು ಹೋಗುತ್ತೆ ಪಾದದ ಹತ್ರ, ಅದೇ ರೀತಿ ರಾಜಕೀಯ ರಂಗನೂ ಎಲ್ಲ ತಿಳಿಯಾಗಲಿ, ಎಲ್ಲ ಸಮೃದ್ಧಿ ಆಗಲಿ ಅಂತ ಈಶ್ವರನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈಗ ಜಲ ಸಂಕಟಗಳು ಜಾಸ್ತಿ ಆಗುತ್ತೆ ಈ ವರ್ಷದ ಒಂದು ಇದರಲ್ಲಿ. ಈ ಒಂದು ಉತ್ತರಾಯಣ ಹುಟ್ಟ ತಕ್ಷಣವೇ ಜಲ ಸಂಕಟಗಳು ಬಹಳಷ್ಟು ಆಗುವಂಥ ಕಾರ್ಯಕ್ರಮ ಇದೆ. ಆ ಪರಮೇಶ್ವರ ಗಂಗೆಯನ್ನು ತನ್ನ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ತಲೆಯಲ್ಲೇ ಗಂಗೆಯನ್ನಿಡಲಿ ಈಚೆ ಬಿಡ್ದಿರಾ. ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಮಾತ್ರ ಅವನು ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ಗಂಗಾಧರೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು. ಗುರುಗಳೇ, ಕೊನೆಯದಾಗಿ ಈ ಬಾರಿ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುವಂತಹದ್ದು ಅಥವಾ ಏನಾದ್ರೂ ಬೇರೆ ಬೇರೆ ಭಾಗದಿಂದ ಕಲಾವಿದರನ್ನ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋದು ಕುರಿತು ಏನಾದ್ರೂ ಪ್ರಯತ್ನ ಮಾಡ್ತಿದ್ದೀರಾ? ಹೇಗೆ ಗುರುಗಳೇ? ನಾವು ಅವತ್ತು ಸಾಯಂಕಾಲ ಒಂದು ವೀಣಾವಾದನ ಇಟ್ಕೊಂಡಿರೋಣ ಅಂತಂದರೆ, ಯಾಕಂದರೆ ಈಗ ಸಂಗೀತ ಆಡುವಾಗ ಅದಕ್ಕೆ ಅನುಭವ ಇರೋರು ಅದನ್ನು ನೋಡಿ ಕೇಳಿ ಆನಂದ ಬೆಳೀತಾರೆ. ಈ ವೀಣಾವಾದನ ಅನ್ನೋದು ತನಗೆ ಗೊತ್ತಿಲ್ದಿರ ಗೊಯ್ಗುಡುವಂಥ ಒಂದು ವಿಶೇಷವಾದ ವೈಶಿಷ್ಟ್ಯತೆ. ಆ ವೀಣೆಯ ನುಡಿಸ್ತಾ ಇದ್ದರೆ ತಾಯಿ ಸರಸ್ವತಿ ಏನು ತನ್ನ ಕೈಯಲ್ಲಿ ವೀಣೆ ಇಟ್ಕೊಂಡು ಅದನ್ನು ವಿದ್ಯಾಮೂಲಕವಾಗಿ ಎಲ್ಲರಿಗೂ ಯಾವ ರೀತಿ ಪ್ರಸಾರ ಮಾಡ್ತಾ ಇರ್ತಾಳೋ ಅದೇ ರೀತಿಯಾಗಿ ವೀಣಾ ವಾದನವನ್ನು ದೇವಸ್ಥಾನದ ಮುಂದೆ ಇಟ್ಟು ಆ ಈಶ್ವರನಿಗೂ ತಲುಪಲಿ, ಬಂದು ಭಕ್ತಾದಿಗಳಿಗೂ ಆ ಏಕಾಗ್ರತೆ ಸಿಕ್ಕಲಿ. ಯಾಕೆಂದರೆ ಹಾಡುವಾಗ ಹಾಡಿನಲ್ಲಿ ಸಹಸ್ರಾರು ಸಾಹಿತ್ಯಗಳು ಬರ್ತಾ ಇರುತ್ತೆ, ಬಟ್ ವೀಣೆಯಲ್ಲಿ ನಾದ ಮಾತ್ರ ಬರ್ತಾ ಇರುತ್ತೆ. ಆ ನಾದ ಬಿಂದು ಅನ್ನೋದು ಆ ಮನುಷ್ಯನ ಮನಸ್ಸಿಗೆ ಬಂದು ಆ ಒಳ್ಳೆ ಶುದ್ಧ ಮನಸ್ಸಿನಿಂದ ಈಶ್ವರನ ಪ್ರಾರ್ಥನೆ ಮಾಡಲಿ ಅಂತೇಳಿ ವೀಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲರೂ ಕೇಳಿ ಸಂತೃಪ್ತಿಯಾಗಿ ಈಶ್ವರನನ್ನು ಏಕಮನೋಭಾವದಿಂದ ದರ್ಶನ ಮಾಡಲಿ ಅಂತೇಳಿ ಒಂದು ಉದ್ದೇಶ ನಮ್ಮಲ್ಲಿದೆ. ಗುರುಗಳು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಾ. ಅದರ ಜೊತೆಗೆ ನಿಮ್ಮ ಭಕ್ತಾದಿಗಳಿಗೆ ಹೇಳೋದಾದ್ರೆ, ಅವತ್ತಿನ ದಿನ ದೇವಸ್ಥಾನಕ್ಕೆ ಬರುವಂತಹ ಭಕ್ತಗಣಕ್ಕೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಗುರುಗಳು? ಈಗ ಸಾಮಾನ್ಯವಾಗಿ ಮಾಧ್ಯಮದ ಮುಖಾಂತರ ಗಂಗಾಧರೇಶ್ವರನ ಅವರವರ ಮನೆಗಳಿಗೆ ನೀವೆಲ್ಲ ಮಾಧ್ಯಮದ ತಲುಪಿಸ್ತಾ ಇದ್ದೀರಾ.
ಮನೆಯಲ್ಲೇ ನೆಮ್ಮದಿಯಾಗಿ ಕೂತ್ಕೊಂಡು ನೋಡಿ ಆಮೇಲೆ ನೀವು ಶಿವ ದರ್ಶನ ಯಾವತ್ತು ಬೇಕಾದರೂ ಬಂದು ಮಾಡ್ಬೋದು. ಇವತ್ತು ವೈಕುಂಠ ಏಕಾದಶಿ, ಇವತ್ತೇನೆ ನಾವು ವೈಕುಂಠ ದ್ವಾರದಲ್ಲಿ ಹೋಗಬೇಕು ಅನ್ನೋದೇನಿಲ್ಲ. 10 ದಿನಗಳ ಕಾಲ ತಿರುಪತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ವರ್ಷವೆಲ್ಲ ವೈಕುಂಠ ದ್ವಾರನೇ. ವೈಕುಂಠದ ಈಶ್ವರನ ಯಾವ ರೀತಿ ನೆನೆಸ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ತೀವೋ ಅದೇ ರೀತಿಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳ್ತಾ ಇದ್ದರೆ ನಮ್ಮ ಕೈಲಾಸ ಕೂಡ ಪ್ರಾಪ್ತಿಯಾಗುತ್ತೆ. ತಾವು ಮನೆಯಲ್ಲಿ ದರ್ಶನವನ್ನು ಮಾಡಿ ತದನಂತರ ದೇವಸ್ಥಾನಕ್ಕೆ ಬನ್ನಿ. ಬರುವಾಗ ಒಂದು ಹಾಲು ಇಟ್ಕೊಂಡು ಬನ್ನಿ, ಸ್ವಾಮಿಗೆ ಅರ್ಪಣೆ ಮಾಡಿ. ಯಾರು ನುಗ್ಗಲು ಮಾಡ್ಕೊಬೇಡಿ, ನಿಧಾನವಾಗಿ ಕೂತ್ಕೊಳ್ಳಿ. ಮುಂದೆ ದೇವಸ್ಥಾನದ ಮುಂದೆ ಒಂದು ಪಟವನ್ನು ಹಾಕಿ ಎಲ್ಲರಿಗೂ ದರ್ಶನವನ್ನು ಲೈವ್ನಲ್ಲಿ ತೋರಿಸ್ತಾ ಇರ್ತೀವಿ. ದರ್ಶನ ಮಾಡಿದ ನಂತರ ಒಳಗಡೆ ಮೂಲಮೂರ್ತಿನೂ ದರ್ಶನ ಮಾಡಿಸ್ತೀವಿ. ಮೂಲಮೂರ್ತಿನೂ ದರ್ಶನ ಮಾಡಿ ಈ ಒಂದು ವೈಶಿಷ್ಟ್ಯತೆ, ಏನು ಸೂರ್ಯ ಬರ್ತಾ ಇದ್ದಾನೆ, ಏನು ಪೂಜೆ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ನಾನು ಅದೊಂದು ಪ್ರಚಲಿತವಾದ ವಿಷಯವನ್ನು ತಿಳಿಸ್ತಾ ಇರ್ತೀನಿ. ಎಲ್ಲ ಆನಂದವಾಗಿ ಕೇಳಿ ತದನಂತರ ಈಶ್ವರನ ದರ್ಶನ ಮಾಡಿ. ನುಗ್ಗಲು ಮಾಡ್ಕೊಂಡು ಯಾರು ಗಲಾಟೆ ಮಾಡಿಕೊಂಡು ಕೆಟ್ಟ ಜ್ಞಾನಕ್ಕೆ ಯಾರು ಹೋಗಬೇಡಿ. ಆ ಈಶ್ವರನ ಏನು ರಶ್ಮಿ ಸ್ವಾಮಿಯನ್ನು ಪೂಜೆ ಮಾಡ್ತಾ ಇದ್ದಾನೆ, ಆ ರಶ್ಮಿ ಏನಿದೆ ಅನ್ನೋದು ತಮ್ಮ ಮನಸ್ಸಿಗೂ ಬರಲಿ. ಅದರ ಬೆಳಕಿಂದ ತಾವು ಪುನೀತರಾಗಿ ಅಂತೇಳಿ ಈಶ್ವರನ ಮುಂದೆ ತಮಗೆಲ್ಲ ಅನುಗ್ರಹವನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಓಕೆ ಗುರುಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ, ಅದರ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಆಗುವಂತಹ ಸೂರ್ಯರಶ್ಮಿ ಸ್ಪರ್ಶದ ಬಗ್ಗೆ ವಿಶೇಷತೆಗಳನ್ನ ಕೂಡ ಈಗಾಗಲೇ ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರ ಜೊತೆಗೆ ಹಂಚ್ಕೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ನಮೋ ನಮಃ. ವೀಕ್ಷಕರೇ, ಸೂರ್ಯರಶ್ಮಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳು ಹಾಗೂ ಗವಿಗಂಗಾಧರೇಶ್ವರ ದೇವಾಲಯದ ಇತಿಹಾಸದ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದಂದು ನೆರವೇರುವಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಾ. ಇದೇ ರೀತಿಯಾಗಿ ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟ.